ಎಲ್ಲ ಬೆಟ್ಟಕ್ಕೂ ಒಂದೊಂದು ಸ್ಟೋರಿ ಇರುತ್ತೆ. ಬಟ್ ಈ ಬೆಟ್ಟಕ್ಕೆ ಸ್ಟೋರಿಗಿಂತನೂ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ. ಸೊ ಇಲ್ಲೆಲ್ಲ ರೂಟ್ಸ್ ಎಲ್ಲ ಮುಚ್ಚೋಗಿದೆ. ಸೊ ಇಲ್ಲಿಂದ ಮೇಲೆವರೆಗೂ ನಿಮಗೆ ಲೈಟ್ ಕಂಬ ಲೈನಿಂಗ್ ಇದೆ. ಸೊ ಅದನ್ನು ಫಾಲೋ ಮಾಡ್ಕೊಂಡು ನಾವು ಮೇಲೆ ಹೋಗ್ಬೋದು ಪೀಕ್ಗೆ. ಬನ್ನಿ. ನಮಗೆ ಆ ಕಡೆಯಿಂದ ಬಂದಿದ್ರು. ಬಟ್ ಆ್ಯಕ್ಚುಲಿ ಇಲ್ಲೇ ದಾರಿ ಮಾರ್ಗ ಇದೆ ಆ್ಯಂಡ್ ಇಲ್ಲಿ ಆರೋ ಮಾರ್ಕು ಇದೆ. ಸ್ಥಳೀಯರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಕ್ಲೀನಾಗಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ರೆಡ್ ಕಲರು ಮತ್ತು ವೈಟ್ ಕಲರು ಆರೋ ಮಾರ್ಕ್ಸ್ ಇದೆ. ದಯವಿಟ್ಟು ಅದನ್ನ ಫಾಲೋ ಆಗಿ. ಕನ್ಫ್ಯೂಸ್ ಆಗೋವಂಥದ್ದು ಏನೂ ಇಲ್ಲ. ನಾವೊಂದು ಸ್ವಲ್ಪ ಆ ಕಡೆ ಹೋಗಿ ದಾರಿ ತಪ್ಪಿ ಪರದಾಡ್ಕೊಂಡು ಇವಾಗ ನಾರ್ಮಲ್ ರೋಡ್ ಬಂದಿದ್ದೀರಿ. ಕೆಲವು ಟ್ರಕ್ಕು ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಕೆಲವು ಟ್ರಕ್ಕು ತುಂಬ ಡಿಫಿಕಲ್ಟಿ ಆಗುತ್ತೆ. ಹಾಗೆ ಕೆಲವು ಟ್ರಕ್ಕು ನಮಗೆ ತುಂಬ ಚಾಲೆಂಜಿಂಗ್ ಆಗಿ ಇರುತ್ತೆ. ಅದೇ ಥರ ಇದು ಒಂದು ಬೆಟ್ಟ ನಮಗೆ ಆಂಧ್ರ ಪ್ರದೇಶ್ ಬಾರ್ಡ್ರಲ್ಲಿರೋಂಥದ್ದು. ಇಲ್ಲಿಂದ ಕ್ವೈಟ್ ಎಲ್ಲ ರೂಟ್ಸ್ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿದೆ. ತುಂಬ ಕ್ಲೀನಾಗಿದೆ ಮೌಂಟನ್ಸು. ಆಲ್ಮೋಸ್ಟ್ ಒಂದು 50% ಬಂದಾಯಿತು. ಇನ್ನೊಂದು 50% ಇದೆ, ಹತ್ಬಿಡೋಣ. ಟ್ರೆಕ್ಕಿಂಗ್ ಮಾಡೋರು ಕಂಪಲ್ಸರಿ ನಿಮ್ಮ ಶೂ ಪ್ರಾಪರಾಗಿರಲಿ ಫುಲ್ ಆ್ಯಂಕಲ್ವರೆಗೂ. ಆ್ಯಂಡ್ ಅದಕ್ಕೆ ಅಂದ್ಬಿಟ್ಟೆ ರೂಟ್ ಮಾಡಿದ್ದಾರೆ, ನೀವು ಹೋಗ್ಬೋದು. ನಾನು ಬೇರೆ ಟ್ರಕ್ಕಲ್ಲೆಲ್ಲ ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ಇಲ್ಲಿ ಅಂತೆಲ್ಲ ಜಾಗ ಹೋಗ್ಬೋದು ಅಂತ ಹೇಳ್ತಾಯಿದ್ದೆ. ಬಟ್ ಈ ಟ್ರಕ್ಕಲ್ಲಿ ಯಾಕೆ ಹೋಗಬಾರ್ದು ಅಂದರೆ ತುಂಬ ಕೇವ್ಸ್ಗಳಿದೆ, ಅಂದರೆ ಎಲ್ಲ ಮುಚ್ಚೋಗಿದೆ. ನೀವೇನ ಕಾಲಿಟ್ಟು ಒಳಗಡೆ ಹೋಗಿ ಏನಾನ ಇಂಜುರಿ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಇನ್ನೊಂದು ಟಿಪ್ ಅಂದರೆ ದಯವಿಟ್ಟು ಮಳೆಗಾಲದಲ್ಲಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ರಾಕಿ ಇದೆ ಆ್ಯಂಡ್ ಇಲ್ಲಿ ಯಾರೂ ಬರದೇ ಇರೋ ಕಾರಣಕ್ಕೆ ಸ್ಲಿಪ್ ಆಗೋವಂಥ ಚಾನ್ಸಸ್ ತುಂಬ ಇದೆ ಇಲ್ಲಿ. ಓಕೆ, ಸೊ ಇದು ನನ್ನ ಸ್ಮಾಲ್ ಟಿಪ್ಸು ನಿಮಗೆ ಈ ಟ್ರಕ್ಕಲ್ಲಿ. ಆ್ಯಂಡ್ ಮೌಂಟನ್ ಈಸ್ ವೆರಿ ಗುಡ್, ತುಂಬ ಕ್ಲೀನಾಗಿದೆ, ವೆರಿ ನೈಸ್. ಆಲ್ಮೋಸ್ಟ್ ಆಲ್ ಇನ್ನೊಂದು 25% ಇದೆ ಟಾಪ್ ರೀಚ್ ಆಗೋಕ್ಕೆ. ಆಲ್ಮೋಸ್ಟ್ ಆಲ್ 4 ರೀಚ್ ಆಗ್ತೀರಿ. ಆಮೇಲೆ ಈ ಬೆಟ್ಟಕ್ಕೆ ಹೇಗೆ ಬಂದೆ, ಯಾವ ಥರ ನಮ್ಗೆ ಗೊತ್ತಾಯ್ತು ಈ ಬೆಟ್ಟ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಯಾವ ಥರ ನೀವು ಫೈಂಡ್ ಔಟ್ ಮಾಡ್ಬೋದು ಬೆಟ್ಟದ ಬಗ್ಗೆ ಅಂತ. ಯಾವ ಬೆಟ್ಟ ಸೇಫು, ಯಾವ ಬೆಟ್ಟ ಸೇಫ್ ಇಲ್ಲ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಂಡು ಆಮೇಲೆ ಹತ್ತಕ್ಕೆ ಟ್ರೈ ಮಾಡ್ಬೋದು. ಓಕೆ, we are in Mulbaglu Fort. Very less people explore this place, but we are explored properly and finally we reached our top. ಸೊ ಹಳೆ ಕಾಲದ್ದೆಲ್ಲ ದಾರಿಗಳೆಲ್ಲ ಮುಚ್ಚೋಗಿದೆ. ಇಲ್ಲೇನು ಅಂದರೆ ತುಂಬ ಚಿರತೆಗಳು, ಕರಡಿಗಳು ತುಂಬ ಯಥೇಚ್ಛವಾಗಿರುತ್ತೆ. ಯಾಕೆ ಗೊತ್ತಾ? ಬಿಕಾಸ್ ಇದೆಲ್ಲ ಡ್ರೈ ಆ್ಯಂಡ್ ಬಂಡೆ ಇರುತ್ತೆ. ಈ ಪ್ಲೇಸು ನನಗೆ ಹೆಂಗೆ ಆಕರ್ಷಣೆ ಮಾಡಿದ್ದು ಅಂದರೆ, ಲಾಸ್ಟ್ ಟೈಮ್ ನಾವು ಇಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾದ್ರೆ ಒಂದು ವೇಲಿ ಈ ಬೆಟ್ಟ ನೋಡಿದ್ರಿ. ಏನಾಯಿತು, ಇಲ್ಲಿ ಲೋಕಲಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಅಂತ ನಿಲ್ಸಿದ್ರಿ. ಅವಾಗ ಅವ್ರು ಅಂದ್ಲು, ಸರ್ ಇದು ಮುಲ್ಬಾಗ್ಲು ಕೋಟೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮೇಲೆ ಅಂತ. ಹಾಗೆ ವರ್ಷಕ್ಕೊಂದ್ಸತಿ ಇಲ್ಲಿ ಬಂದು ಪೂಜೆ ಮಾಡ್ತಾರಂತೆ ಪಕ್ಕದಲ್ಲಿರುವಂಥ ಒಂದು ಊರವರು. ಫಸ್ಟ್ ಸನ್ರೈಸ್ ಆಗೋದು ಕರ್ನಾಟಕದಲ್ಲಿ ಇದೇ ಬೆಟ್ಟದಿಂದನೇ, ಕರ್ನಾಟಕದಲ್ಲಿ. ಇವಾಗ ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಹುಡ್ಕೊಂಡು ನಾವು ಮೇಲೆವರೆಗೂ ಬಂದಿರೋದು. ಇದು ನಮ್ಮ ಕರ್ನಾಟಕದಲ್ಲಿರೋಂಥ ಪ್ಲೇಸ್. ಇದು ಇಲ್ಲೇ ಜನಗಳು ಬಂದು ಅಡುಗೆ ಮಾಡಿ ತಿನ್ನಬೇಕು ಅಂತ ನೋಡಿ ಒಳ್ಕಲ್ಲಿ ಮಾಡಿದ್ದಾರೆ. ಸೊ ಏನೋ ಮಸಾಲೆ ಗಿಸಾಲ ಐಟಮ್ ಏನೋ ಹರಿಯೋದಿದ್ರೆ ಇಲ್ಲಿ ಬಂದು ಹರಿತಾರಂತೆ. ಈ ಬೆಟ್ಟಕ್ಕೆ 2 ದಾರಿ ಇದೆ. ಒಂದು ನಾವು ಬಂದಂಥ ಜಾಗದಿಂದ, ಇನ್ನೊಂದು ರಾಮತೀರ್ಥ ಅಂತ ಮುಂದೆಗಡೆ ಇನ್ನೊಂದು ಜಾಗ ಇದೆ. ಸೊ ಆ ಜಾಗ ಕ್ಲೋಸ್ ಆಗಿದೆ.
ಆ ಜಾಗದಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ. ಇವಾಗೆ ನಿಮಗೆ ಅಡ್ವೆಂಚರಸ್ ಸ್ಟಾರ್ಟ್ ಆಗೋದು. ಅಂದರೆ ಹೀಗೆ ಹೋಗ್ಬೇಕಾಗತ್ತೆ ಮೇಲೆ. ಓ ಒಂಥರ ತಣ್ಣಗೆ ನೆಮ್ಮದಿಯಾಗಿದೆ. ನೋಡಿದ್ರೆ ಹೇಗಿದೆ ಅಂತ. ಇದೇ ನೀವು ಪೀಕಿಗೆ ಹೋಗುವಂಥ ಜಾಗ. ಸೊ ಇಲ್ಲಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ, ಬಟ್ ಸ್ಟಿಲ್ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಕ್ಲೈಂಬಿಂಗ್ ಅಪ್. ಇದು ರಾಕ್ಸ್ ಮಧ್ಯದಲ್ಲಿ ಗ್ಯಾಪ್ ಇದೆ, ಗ್ಯಾಪಿಂದ ಬರಬೇಕು. ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಪವನ್ ಕುಮಾರ್ ಅಂತ. ನೀವು ಸರ್? ಸರ್ ನಮ್ಮ ಹೆಸರು ಕಾರ್ತಿಕ್ ಅಂತ. ರಾಮು ಅಂತ ಸರ್. ರಾಮು ಅಂತ. ನೋಡಿ ಸರ್, ಈ ಬೆಟ್ಟದ ಬಗ್ಗೆ ಹೇಗಿದೆ ಇನ್ಫಾರ್ಮೇಷನ್ ಎಲ್ಲ, ಲೈಕ್ ಯಾವ ಥರ? ಸರ್ ಮೊದಲು ಹೇಳಬೇಕಂದ್ರೆ ನಮ್ಮ ಭಾರತದಲ್ಲಿ ಮೊದಲು ಸೂರ್ಯದ ಉಗಮವಾಗುವ ಸ್ಥಳ ಅಂದರೆ ಅದು ಅರುಣಾಚಲ ಪ್ರದೇಶ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಮೊದಲು ಸೂರ್ಯ ಉಗಮವಾಗುವ ಸ್ಥಳ ಅಂದರೆ ಅದು ನಮ್ಮ ಮುಳಬಾಗ್ಲು. ಹಂಗೆ ನಮ್ಮ ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ನಮ್ಮ ಮುಳಬಾಗ್ಲು. ಮತ್ತು ಪ್ರಪಂಚದಲ್ಲ ಏಕೈಕ ಗರುಡ ದೇವಾಲಯ ಇರೋದು ನಮ್ಮ ಮುಳಬಾಗಿಲು ತಾಲೂಕಿನ ಕುಲದೇವಿ ಗ್ರಾಮದಲ್ಲಿರೋದು. ದೇವಸ್ಥಾನ ಹೆಂಗೆ ಕಟ್ಟಿರೋದಂದರೆ ಆಗಿನ ರಾಜರುಗಳು ಹಿಂಗೆ ಬಂದು ಹಿಂಗೆ ಯುದ್ಧಕ್ಕೆ ಹೋಗುವಾಗ ಇಲ್ಲಿ ಬಂದು ನಮ್ಗೆ ಒಳ್ಳೇದಾಗಲಿ, ನಾವು ಗೆಲ್ಲಬೇಕು ಅಂತ ಈ ದೇವಸ್ಥಾನ ಕಟ್ಟಿ ಮುಂದೆ ಅಲ್ಲಿ ಬಲಿದಾನ ಕೊಟ್ಟು ಅಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಬಲಿದಾನ ಕೊಟ್ಟು ಇಲ್ಲಿಂದ ನಮ್ಮ ಜಯವಾಗಲಿ ಅಂತ ಹೋಗ್ತಾ ಇದ್ದಂತೆ ನಾನು ಕೇಳ್ಬಿಟ್ಟಿರೋ ವಿಷಯ ಪ್ರಕಾರ. ಹಂಗೆ ಇಲ್ಲಿ ಮೇಲೆ ಕೋಟೆಗಳಿದ್ದಾವೆ. ಕೋಟೆನ ಕಟ್ಟಿರೋದಂದರೆ ಸೈನಿಕರು, ಇನ್ನು ಬೇರೆ ಸೈನಿಕರು ಬರ್ದಿರ ಆಪೋಸಿಟ್ ಅವರು ಅಲ್ಲಿ ಯುದ್ಧ ಮಾಡೋಕ್ಕೆ, ಅದರಿಂದ ಆ ಕೋಟೆಗಳೆಲ್ಲ ಕಟ್ಟಿರೋ ಸರ್. ಇಲ್ಲಿ ನಾವು ವರ್ಷಕ್ಕೊಂದ್ಸಲಿ ಹಬ್ಬ ಜಾತ್ರೆ ಮಾಡ್ತೀವಿ, ಉಟ್ಲು ಪರಿಸೆ ಮಾಡ್ತೀವಿ, ಸುಮಾರು ಜನ ಸೇರ್ತಾರೆ. ನೈಸ್ ಸರ್. ಮೇಲೆ ಯಾವ ದೇವಸ್ಥಾನ, ಯಾವ ದೇವರು ಇದ್ದಾರೆ ಸರ್? ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದಾರೆ. ಆಗಿನ ಕಾಲ 2 ಬೆಟ್ಟ ಇದೆ, ಸಂಧಿ ಇದೆ. ಅಲ್ಲಿ ರಾಜರೆಲ್ಲ ಬಂದು ನಮಸ್ಕಾರ ಮಾಡಿ ಎಲ್ಲ ಕುದುರೆಗಳೆಲ್ಲ ಕಟ್ಟಾಕಿ ಅಂತರ ಇದು ಇದೆ ಅಂತ ನಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬಂದಿದೆ. ಅದು ಯಾಕಲ್ವೇ ನಾವು ಸ್ವಲ್ಪ ಹಿಸ್ಟ್ರಿನಲ್ಲಿ ನೋಡಿದ್ದೀವಿ, ಏಕೆ ದೊಡ್ಡವ್ರ ಹತ್ರ ಕೇಳ್ಪಟ್ಟಿದ್ದೀವಿ, ಅದರಿಂದ ಅಷ್ಟು ಮಾತ್ರ ಗೊತ್ತಿದೆ ಸರ್ ನಮಗೆ. ನೋಡಿದ್ರಲ್ಲ ಗಾಯ್ಸ್, ಹೇಗಿತ್ತು ಅಂತ ವೀಡಿಯೋ. ಎಕ್ಸ್ಪ್ಲೋರಿಂಗ್ ಮಾತ್ರ ಸಖತ್ತಾಗಿದೆ. ಸೊ ಈ ಬೆಟ್ಟದ ಬಗ್ಗೆ ನಾನು ಮಾಹಿತಿ ಬಂದ್ಬಿಟ್ಟು ನಿಮ್ಗೆ ಕೊಡುವಂಥದ್ದು. ಅಫ್ಕೋರ್ಸ್ ಸೋಲೋ ಬರೋಕ್ಕೆ ಹೋಗ್ಬೇಡಿ, ಯಾರು ಮಿನಿಮಮ್ ಅಟ್ಲೀಸ್ಟ್ 2 or 3 ಪೀಪಲ್ ಇರಲಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸನ್ರೈಸ್ ಟೈಮ್ ಬನ್ನಿ. ಯಾಕೆ ಅಂದರೆ ಬಿಕಾಸ್ ಫಸ್ಟು ಕರ್ನಾಟಕದಲ್ಲಿ ಸೂರ್ಯ ಉಗಮ ಆಗೋಂಥ ಸ್ಥಳ ಇದೆ, ಅದಕ್ಕೋಸ್ಕರನೇ ಫಸ್ಟು ಇಲ್ಲಿ ನೀವು ಬರಬೇಕು ಅಂತ ಹೇಳೋದು. ಕರಡಿ ಚಿರತೆಗಳ ಕಾಟ ಇದೆ ಇಲ್ಲಿ ಅಂತ ಹೇಳ್ತಾರೆ, ಬಟ್ ನಮಗೂ ಅಲ್ಲಿ ಮೇಲೆ ಹೋಗ್ತಾ ಅದರದ್ದು ಶಿಟ್ಟೆಲ್ಲ ಕಾಣಿಸ್ತು. ದಟ್ಸ್ ಇಟ್, ಬಟ್ ಇಟ್ಸ್ ನಾಟ್ ಎನಿ ಫ್ರೆಶ್ ಶಿಟ್. ಟೋಟಲ್ ಟ್ರಕ್ ಬಂದುಬಿಟ್ಟು ಅಪ್ ಆ್ಯಂಡ್ ಡೌನ್ ನಿಮಗೆ 3 kilometers ಅಷ್ಟೇ ಆಗುತ್ತೆ. ನೀವೇನ ಈ ಬೆಟ್ಟನೇನ ನೀವು ಯಾವ ಗ್ರೇಡಿಯಂಟ್ ನೋಡ್ತೀರಾ ಅಂದರೆ ಇದು ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಎಸ್, ಡ್ರೈ ಟೈಮಿಗೆ ಆಗಿರೋದ್ರಿಂದ ನಿಮಗೆ ಸನ್ರೈಸ್ ಸಖತ್ತಾಗಿ ಕಾಣಿಸುತ್ತೆ. ಸೇಮ್ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಗ್ರಾಸೆಲ್ಲ ಡ್ರೈ ಆಗಿರೋದ್ರಿಂದ ಸ್ಲಿಪ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೇನು ಮಾಡಿ, ಡಿಸೆಂಡ್ ಆಗಬೇಕಾದ್ರೆ ಆದಷ್ಟು ನಿಮ್ಮ ಜಾಗ್ರತೆಯಲ್ಲಿ ನೀವು ಇಡಿ, ಇಲ್ಲಾಂದರೆ ಏಟ್ ಬಿದ್ದೇ ಬೀಳುತ್ತೆ. ಸಿ ಯು ಗಾಯ್ಸ್ ನೆಕ್ಸ್ಟ್ ವೀಡಿಯೋ. ಹೀಗೆ ನಮ್ಮ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರಿ. ನಾವು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಥರ ಹೊಸ ಹೊಸ ಪ್ಲೇಸಿಗೆ ಬಂದಾಗ, ನಾವು ಈ ಥರ ಎಕ್ಸ್ಪ್ಲೋರ್ ಮಾಡಿದಾಗ. ದೊಡ್ಡವರು ಅಷ್ಟು ಎಲ್ದಿರೇ ಹೇಳಿಲ್ಲ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಹಾಗೆ ತುಂಬ ಖುಷಿ ಆಗುತ್ತೆ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ, ಒಂಥರ ಏನೋ ಅಚೀವ್ ಮಾಡ್ದಂಗೆ ಆಗುತ್ತೆ ನಮಗೆ. ಎಸ್, ಅಫ್ಕೋರ್ಸ್ ಇದು ನಮ್ಮ ಐತಿಹಾಸಿಕ ಸ್ಥಳ. ಇದೇ ಥರ ನಿಮ್ಮಲ್ಲೂ ಯಾವ್ದಾನ ಬೆಟ್ಟಗಳಿದ್ರೆ ಅದ್ರ ಬಗ್ಗೆ ಇತಿಹಾಸ ಏನಾರ ಇತ್ತು ಅಂದರೆ ದಯವಿಟ್ಟು ನಮಗೂ ಇನ್ಫಾರ್ಮ್ ಮಾಡಿ. ಇದ್ರ ಬಗ್ಗೆ ಬಂದ್ಬಿಟ್ಟು ನಾವು ನಮ್ಮ ರೀತಿಯಲ್ಲಿ ನಿಮಗೆ ನೋಡಿಸೋವಂಥ ಪ್ರಯತ್ನ ಪಡ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಸಿಗೋಣ. ಬಾಯ್.